ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಯಸ್ಯ ವಾಕ್ಕಾಮಧೇನುನ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ನೌಮಿನ್ಯಾಯ ಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಯಂ ವಿಬುಧಾಚಾರ್ಯಂ ವೇದಜ್ಞಾನಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಇವತ್ತು ಶ್ರೀಮನ್ಮಹಾಭಾರತದ 5ನೆಯ ಉದ್ಯೋಗ ಪರ್ವ ಪ್ರಾರಂಭವಾಗ್ತಾ ಇದೆ. ವಿರಾಟೋದ್ಯೋಗ ಸಾರವಾನ್ ಅಂತ ಹೇಳಿದಂತೆ ವಿರಾಟ ಪರ್ವ ಮತ್ತು ಉದ್ಯೋಗ ಪರ್ವಗಳು ಒಂದರ್ಥದಲ್ಲಿ ಬಹಳ ಮಹತ್ವದ ಪರ್ವಗಳು. ಹಾಗಾಗಿ ಆ ಪರ್ವದ ಪ್ರಾರಂಭವನ್ನು ಇವತ್ತು ಮಾಡುವ ಯೋಗ ಬಂದಿದೆ. ಭಗವಂತ ಉದ್ಯೋಗ ಪರ್ವದಿಂದ ಪ್ರತಿಪಾದ್ಯನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮ ಲಕ್ಷ್ಮೀ ಬ್ರಹ್ಮ ವಾಯುವಾದಿ ಸರಸ್ವತಿ ಭಾರತ್ಯಾದಿ ಸಮಸ್ತ ದೇವತೆಗಳು ಹಾಗೂ ಗುರುಗಳು ಎಲ್ಲರೂ ನಮ್ಮನ್ನು ನಿರಂತರವಾಗಿ ಅನುಗ್ರಹ ಮಾಡಿ ಅವಿರತವಾಗಿ ವಿಚ್ಛೇದವಿಲ್ಲದಂತೆ ಪ್ರತಿ ವಾಕ್ಯದ ಅರ್ಥವನ್ನು ತಿಳಿದು ಭಗವಂತನ ಹಾಗೂ ಎಲ್ಲ ದೇವತೆಗಳ ತತ್ವ ತಾರತಮ್ಯ ಮಹಿಮೆಗಳನ್ನು ತಿಳಿಯುವ, ಧರ್ಮವನ್ನು ಅನುಷ್ಠಾನ ಮಾಡುವ, ಜ್ಞಾನವನ್ನು ಗಳಿಸುವ, ಭಕ್ತಿ ಮಾಡುವ ಉತ್ತಮವಾದ ಮಾರ್ಗದಲ್ಲಿ ನಮ್ಮನ್ನು ಇರಿಸಲಿ ಅಂತ ಪರಮಾತ್ಮನ ದೇವತೆಗಳ ಪಾದಾರವಿಂದಗಳಲ್ಲಿ ಗುರುಗಳ ಮುಖಾಂತರ ಪ್ರಾರ್ಥನೆಯನ್ನು ಮಾಡಿ ಉದ್ಯೋಗ ಪರ್ವದ ಪ್ರಾರಂಭವನ್ನು ಮಾಡ್ತೇವೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೈಶಂಪಾಯನೋವಾಚ ಕೃತ್ವಾ ವಿವಾಹಂತು ಕುರು ಪ್ರವೀರಾಃ ತದಾಭಿಮನ್ಯೋರ್ಮುದಿತಾಃ ಸಪಕ್ಷಾಃ ವಿಶ್ರಮ್ಯ ರಾತ್ರೌ ಉಷಸಿ ಪ್ರತೀತಾಃ ಸಭಾಂ ವಿರಾಟಸ್ಯ ತತೋಭಿಜಗ್ಮುಹು. ಉದ್ಯೋಗ ಪರ್ವದ ಪ್ರಾರಂಭದಲ್ಲಿ ವಿರಾಟ ಪರ್ವದಲ್ಲಿ ಅಭಿಮನ್ಯು ಹಾಗೂ ಉತ್ತರೆಯರ ವಿವಾಹವನ್ನು ನಡೆಸಿದ್ದಾರೆ. ಅದಾದ ಮೇಲೆ ಉಪಪ್ಲವ್ಯ ನಗರಕ್ಕೆ ಬಂದು ವಾಸವಾಗಿದ್ದಾರೆ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಂದಿದ್ದಾನೆ ಮದುವೆಗೆ, ಬಲರಾಮದೇವರು ಬಂದಿದ್ದಾರೆ, ಅನೇಕ ದ್ರುಪದ ರಾಜ ಬಂದಿದ್ದಾನೆ, ವಿರಾಟ ರಾಜ ಮಾಡಿಕೊಡ್ತಾ ಇದ್ದಾನೆ, ಪಾಂಡವರ ಇನ್ನನೇಕ ಬಳಗದವರು ಅವರೆಲ್ಲ ಅಲ್ಲಿ ನೆರೆದಿದ್ದಾರೆ. ಅವರು ಮದುವೆಯೆಲ್ಲ ಆದ ಮೇಲೆ ಒಂದು ಸಭಾಭವನದಲ್ಲಿ ಕೂತ್ಕೊಂಡಿದ್ದಾರೆ. ಸಭೆಯಲ್ಲಿ ಯಾರು ಎಲ್ಲಿ ಕೂತರು ಅಂತನ್ನುವ ಮಾತನ್ನ ಮಹಾಭಾರತ ಬಹಳ ಸುಂದರವಾಗಿ ನಿರೂಪಣೆ ಮಾಡ್ತದೆ. ಕೃಷ್ಣ ಎಲ್ಲಿದ್ದ, ಬಲರಾಮ, ವಿರಾಟ, ದ್ರುಪದ ರಾಜ, ಧರ್ಮರಾಜ ಎಲ್ಲರ ಅವರವರ ಪ್ರೋಟೋಕಾಲ್, ಅವರವರ ಯೋಗ್ಯತೆ, ಅವರವರ ವಯಸ್ಸು, ಅವರ ಮರ್ಯಾದೆ ಇವುಗಳಿಗೆ ತಕ್ಕಂತೆ ಕೂತ್ಕೊಂಡಿದ್ದಾರೆ ಅನ್ನುವುದನ್ನು ವಿಚಿತ್ರವಾಗಿ ಹೇಳ್ತಾ ಇದ್ದಾರೆ.
ತಸ್ಥುರ್ಮುಹೂರ್ತಂ ಪರಿಚಿಂತಯಂತಃ ಕೃಷ್ಣಂ ನೃಪಸ್ತೆ ಸಮುದೀಕ್ಷಮಾಣಾಃ. ಎಲ್ಲರೂ ಕೂತಿದ್ದಾರೆ, ಸ್ತಬ್ಧವಾಗಿದೆ ಸಭೆ. ಆ ಸಭೆ ಸ್ತಬ್ಧವಾದಾಗ ಕೃಷ್ಣನನ್ನು ನೋಡ್ತಾ ಇದ್ದಾರೆ. ಎಲ್ಲ ಸಭೆಯಲ್ಲಿ ಕೃಷ್ಣ ಇದ್ದ ಅಂತಂದ್ರೆ ಕೃಷ್ಣನೇ ಚಾಲಕ ಅಂತ ಗೊತ್ತಿತ್ತವರಿಗೆ. ಕೃಷ್ಣ ಸೂತ್ರಧಾರಿಯಾಗಿ ನಿಂತಿರ್ತಾನೆ. ಆದ್ದರಿಂದ ಕೃಷ್ಣನ ಮುಖ ನೋಡ್ತಾ ಇದ್ದಾರೆ. ವಿರಾಟರಾಜನ ಸಭೆ, ಪಾಂಡವರಿದ್ದಾರೆ, ವಿವಾಹವಾಗಿದೆ. ವಿವಾಹವಾದ ಮೇಲೆ ಒಂದು ಸಭೆ ನಡೆದಿದೆ, ಒಂದು ಎಮರ್ಜೆನ್ಸಿ ಸಭೆ. ಆ ಸಭೆಯಲ್ಲಿ ಯಾರ ಕೆಲಸ ಏನು? ಕೃಷ್ಣನ ಕೆಲಸ ಏನು? ಏನಿಲ್ಲ. ಆದರೆ ಎಲ್ಲರೂ ಕೃಷ್ಣನ ಮುಖ ನೋಡ್ತಾ ಇದ್ದಾರೆ. ಕೃಷ್ಣ ಏನು ಹೇಳ್ತಾನೆ, ಏನು ಮಾತಾಡ್ತಾನೆ, ಏನು ಅನೌನ್ಸ್ ಮಾಡ್ತಾನೆ, ಯಾರಿಗೇನು ಕಾರ್ಯವನ್ನ ಆದೇಶ ಮಾಡ್ತಾನೆ ನೋಡೋಣ ಅಂತ ತಸ್ಥರಾಗಿ ನೋಡ್ತಾ ಇದ್ದಾರೆ. ಆಗ ಸಂಘಟಿತ ಪಾಂಡವ ಕಾರ್ಯಹೇತೋಹೋ, ಪಾಂಡವರ ಒಂದು ವಿಶಿಷ್ಟವಾದ ಕಾರ್ಯವನ್ನ ಸಾಧಿಸಬೇಕು ಅಂತನ್ನುವ ನಿಮಿತ್ತದಿಂದ ಸೇರಿದ ಆ ಗುಂಪು, ಆ ಸಭೆ ಅದಕ್ಕಾಗಿ ಸೇರಿದೆ. ಅವರೆಲ್ಲ ಅಲ್ಲಿ ಸೇರಿ ನೋಡ್ತಾ ಇದ್ದಾರೆ. ಶ್ರೀಕೃಷ್ಣ ಉವಾಚ ಸರ್ವೈರ್ಭವದ್ಭಿರ್ವಿದಿತಂ ಯಥಾಯಂ ಯುಧಿಷ್ಠಿರ ಸೌಬಲೇನ ಅಕ್ಷವತ್ಯಾಂ. ಶ್ರೀಕೃಷ್ಣ ಪರಮಾತ್ಮ ಅತೀ ಸ್ಪಷ್ಟವಾಗಿ ತಾನು ಇಲ್ಲಿಯವರೆಗೆ ಜೂಜಾಟ ಆದ ಮೇಲೆ ಓಪನ್ ಆಗಿ ಶ್ರೀಕೃಷ್ಣ ಪರಮಾತ್ಮ ನಾನು ಪಾಂಡವರ ಪಕ್ಷದಲ್ಲಿದ್ದೇನೆ, ಕೌರವರ ಪಕ್ಷದಲ್ಲಿಲ್ಲ ಅನ್ನುವ ಮಾತನ್ನು ಹೇಳಿಲ್ಲ. ಎಲ್ಲೂ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಪರಮಾತ್ಮ. ಪ್ರೆಸ್ ರಿಪೋರ್ಟ್ಗೆ ಏನು ಹೇಳಿಲ್ಲ, ಪ್ರೆಸ್ಸಿಗೆ ಜಗತ್ತಿಗೆ ಯಾವುದನ್ನು ಸುದ್ದಿ ಮುಟ್ಟಿಸಿಲ್ಲ. ತಾನು ಬಂದ, ಪಾಂಡವರನ್ನ ಭೇಟಿಯಾದ, ಬಹಳ ದುಃಖಪಟ್ಟ, ಅಯ್ಯೋ ಪಾಪ ಅಂತಂದ, ಹೋದ. ಇಷ್ಟೇ, ಇನ್ನೇನು ಹೆಚ್ಚಿಗೆ ಆದದ್ದಿಲ್ಲ. ಆದರೆ ಈಗ ಆ ಪರಿಸ್ಥಿತಿ ಬಂದಿದೆ, ಈಗ ಕಾಲ ಬಂದಿದೆ. ಯುದ್ಧ ಇನ್ನು ನಿರ್ಧಾರವಾಯಿತು. ಯುದ್ಧವಾಗಬೇಕೋ ಆಡಬಾರದು ಅಂತನ್ನುವ ಪ್ರಶ್ನೆ ಬಂದಿದೆ. ಆದರೆ ಯುದ್ಧ ಮಾಡಬೇಕು ಅಂತನ್ನುವುದು ಪ್ರಾಯ ನಿರ್ಣಯವಾದಂತೆ ಎಲ್ಲರಿಗೆ ತೋರ್ತಾ ಇದೆ. ಆ ಪರಿಸ್ಥಿತಿಯೊಳಗೆ ಅಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಪಾಂಡೋಸ್ಸುತೈಸ್ತದ್ಧೃತ ಮುಗ್ರ ರೂಪಂ. ಇದು ಎಂಥ ಭಯಾನಕವಾಗಿರುವಂತಹದ್ದು. ಜೂಜಾಟದಲ್ಲಿ ದುರ್ಯೋಧನಾದಿಗಳು ಪಾಂಡವರನ್ನ ಸೋಲಿಸಿಬಿಟ್ಟಿದ್ದಾರೆ. ಆದ್ದರಿಂದ ಸೋತ ಪಾಂಡವರು 12 ವರ್ಷಗಳ ವನವಾಸ, 1 ವರ್ಷದ ಅಜ್ಞಾತವಾಸ, ದೀರ್ಘವಾಗಿ ಕಾಲ ಕಳೆದರು. ಕಳೆಯುವಾಗ ಸತ್ಯವನ್ನು ಬಿಟ್ಟುಕೊಡಲಿಲ್ಲ, ಮೋಸ ಮಾಡಲಿಲ್ಲ, ಯಾರಿಗೆ ಸುಳ್ಳು ಹೇಳಲಿಲ್ಲ, ವಿನಾಕಾರಣವಾಗಿ ಕೌರವರ ಮೇಲೆ ದಾಳಿ ಎದ್ದು ಹೋಗಲಿಲ್ಲ. ತಾವು ಅತ್ಯಂತ ಸಹನೆಯಿಂದ ಇದ್ದಾರೆ. ತದ್ವ್ರತಂ ಉಗ್ರ ರೂಪಂ. ಯಾರು ತಾಳ್ತಾರೆ ಹೇಳಿ ನೋಡೋಣ, ಯಾರು ತಾಳ್ತಾರೆ? ಮುಂದೆ ಬಹಳ ಚೆನ್ನವಾದ ಒಂದು ಡೆಲಿಬರೇಷನ್ ಇದೆ, ವಿಚಾರ ಇದೆ, ವಿಚಾರ ವಿಮರ್ಶೆ ಆಗತ್ತೆ. ಒಬ್ಬೊಬ್ಬರು ಒಂದೊಂದು ವಾದವನ್ನು ಹಾಕ್ತಾರೆ. ಕೃಷ್ಣ, ಬಲರಾಮ, ಸಾತ್ಯಕಿ ಇವರೆಲ್ಲ ಆಡುವ ಮಾತುಗಳನ್ನ, ದ್ರುಪದ ರಾಜ ಇವೆಲ್ಲ ಆಡುವ ಮಾತುಗಳನ್ನು ಕೇಳಿದರೆ ಬಹಳ ವಿಚಿತ್ರವಾಗಿರುವಂತಹದ್ದು. ಯಾರು ಹೇಗೆ ಮನುಷ್ಯ ವಾಲಿ ಬಿಡ್ತಾನೆ, ಲೀನಿಯನ್ಸಿ ತೋರಿಸ್ತಾನೆ, ಯಾವ ಪಕ್ಷಪಾತವನ್ನು ವಹಿಸ್ತಾನೆ, ಯಾವ ರೀತಿಯಾಗಿ ಆಗ್ತಾನೆ, ಅವನ ಮೆಂಟಲ್ ಫ್ರೇಮ್ ಹೇಗಿರುತ್ತೆ ಅನ್ನುವುದನ್ನ ನಾವಿಲ್ಲಿ ನೋಡ್ಲಿಕ್ಕಾಗತ್ತೆ. ಬಹಳ ಸುಂದರವಾಗಿರುವಂತಹದ್ದು. ಹಾಗೆ ಹೇಳ್ತಾನೆ ಕೃಷ್ಣ, ಅತ್ಯಂತ ಉಗ್ರ ರೂಪವಾದಂತಹ ವ್ರತವಿದು. 12 ವರ್ಷಗಳವರೆಗೆ ಅತ್ಯಂತ ನಿಷ್ಠನಾಗಿ ತಾನು ವನವಾಸದಲ್ಲಿ ಇರೋದು ಅಂತಂದ್ರೆ ಸುಲಭವಾದದ್ದಲ್ಲ. ಮೋಸವಾಗಿದೆ ತಮಗೆ. ನ್ಯಾಯದಿಂದ ತಾವು ಪ್ರಾಮಾಣಿಕವಾಗಿ ಸೋತಿದ್ರೆ ಮಾತು ಬೇರೆ ಇತ್ತು. ಆದರೆ ನ್ಯಾಯವಲ್ಲ, ಅನ್ಯಾಯದಿಂದ ಮೋಸದಿಂದ ಸೋತಿದ್ದಾರೆ. ಮೋಸದಿಂದ ಸೋತ ಈ ಪಾಂಡವರು ಇಲ್ಲಿ 12 ವರ್ಷಗಳವರೆಗೆ ವನವಾಸವನ್ನು ಅನುಭವಿಸುವ ಅಗತ್ಯವೇನಿತ್ತು? ಯಾವುದೋ ಒಂದು ಕಾರಣವನ್ನ ಮಾಡಿ, ನಿಮಿತ್ತ ಮಾಡಿ, ಜಗಳಾಡಿ ದುರ್ಯೋಧನಾದಿಗಳನ್ನು ಸೋಲಿಸಿ, ಬೇಕಾದಷ್ಟು ಕಾರಣಗಳು, ಬೇಕಾದಷ್ಟು ನಿಮಿತ್ತಗಳು, ಬೇಕಾದಷ್ಟು ಪ್ರಸಂಗಗಳು, ಪ್ರಿಟೆಕ್ಸ್ಟ್ ಕಡಿಮೆ ಇರಲಿಲ್ಲ, ಬೇಕಾದಷ್ಟು. ಘೋಷಯಾತ್ರೆಗೆ ಬಂದಾಗಲೇ ದುರ್ಯೋಧನಾದಿಗಳನ್ನು ಹೊಡೆದು ಕೊಂದು ಸಂಹಾರ ಮಾಡಿ ತಾವೇ ರಾಜ್ಯವನ್ನು ಆಳ್ಲಿಕ್ಕೆ ಬರ್ತಿತ್ತು. ಏನು ಮಾಡಲಿಲ್ಲ, ಸತ್ಯವಂತನಾಗಿ ನಡೆದುಕೊಂಡಿದ್ದಾರೆ ಪಾಂಡವರು. ಉಗ್ರವಾಗಿರುವಂತಹದ್ದು. ಏವಂ ಗತೆ ಧರ್ಮಸುತಸ್ಯ ರಾಜ್ಞೋ ದುರ್ಯೋಧನಸ್ಯಾಪಿ ಚ ತದ್ಧಿತಂ ಸ್ಯಾತ್ ತಚ್ಚಿಂತಯಧ್ವಂ ಕುರು ಪಾಂಡವಾನಾಂ. ಕೌರವರಿಗೂ ಪಾಂಡವರಿಗೂ ಇಬ್ಬರಿಗೂ ಹಿತವಾಗುವಂತಹ ಮಾತೇನೋ ಅದನ್ನು ನೀವು ಎಲ್ಲ ವಿಚಾರ ಮಾಡಿ ಅಂತ ಪಾಂಡವರ ಆ ಸಭೆಯಲ್ಲಿ ಬೇರೆ ಬೇರೆ ರಾಜರೆಲ್ಲ ನೆರೆದಾಗ ಬಲರಾಮನೂ ಇದ್ದಾನೆ. ಬಲರಾಮನ ದಾಕ್ಷಿಣ್ಯ ಇದೆ ಕೃಷ್ಣನಿಗೆ ಬಲರಾಮನ ದಾಕ್ಷಿಣ್ಯವಿದೆ. ಹಾಗಾಗಿ ಬಲರಾಮ ಒಂದೇ ಕ್ಷಣಕ್ಕೆ
ಕೌರವರ ಪಕ್ಷವನ್ನು ಬಿಟ್ಟು ಪಾಂಡವರ ಪಕ್ಷಕ್ಕೆ ಕೃಷ್ಣ ಬಂದದ್ದಾದರೆ ಬಲರಾಮ ಅದನ್ನ ಛಳಪಡಿಸ್ತಾನೆ, ಅವನು ಒದ್ದಾಡ್ತಾನೆ, ವಿರೋಧ ಮಾಡ್ತಾನೆ. ಅದಕ್ಕಾಗಿ ನಿಧಾನವಾಗಿ ಹೇಳ್ತಾ ಇದ್ದಾನೆ ಕೃಷ್ಣ, ಕೌರವರಿಗೂ ಪಾಂಡವರಿಗೂ ಇಬ್ಬರಿಗೂ ಹಿತವಾಗುವಂತಹದ್ದು ಏನೋ ಆ ಸಂಗತಿಯನ್ನು ನೀವೆಲ್ಲ ವಿಚಾರ ಮಾಡಿ, ಆಲೋಚನೆ ಮಾಡಿ, ನಿರ್ಣಯ ಮಾಡಿ ಆ ಮಾತನ್ನ ಅವರವರಿಗೆ ಹೇಳಿ ಕಳಿಸೋಣ. ಇಷ್ಟು ಮಾಡಬೇಕು ಅಂತ ಹೇಳಿ ನಾವು ಅವರಿಗೆ ತಿಳಿಸೋಣ, ದೂತರನ್ನು ಕೊಟ್ಟು ಕಳಿಸೋಣ ಅಂತ ಕೃಷ್ಣ ಹೇಳಿದ. ಇದು ಬಹಳ ನಿರ್ಣಾಯಕವಾಗಿರುವಂತಹ ಘಟ್ಟದಲ್ಲಿ ಬಂದಿದ್ದಾರೆ. ಹಾಗಾಗಿ ಅತೀ ನಿರ್ಣಾಯಕವಾದ ಡಿಸಿಸಿವ್ ಆದಂತಹ ಒಂದು ಮೀಟಿಂಗ್ ಇದು. ಆದ್ದರಿಂದ ಮಾತಾಡ್ತಾ ಇದ್ದಾರೆ. ಧರ್ಮಾರ್ಥಯುಕ್ತಂತ ಮಹೀಪತಿತ್ವಂ ಗ್ರಾಮೇಪಿ ಕಸ್ಮಿಂಶ್ಚಿದಯಂ ಬುಭೂಷೇತ್ ಪಿತೃಂ ಹಿ ರಾಜ್ಯಂ ವಿದಿತಂ ನೃಪಾಣಾಂ ಯಥಾಪಕೃಷ್ಟಂ ಧೃತರಾಷ್ಟ್ರಪುತ್ರೈಹಿ. ಆಗ ಹೇಳ್ತಾನೆ ಕೃಷ್ಣ, ನಮ್ ಧರ್ಮರಾಜನ ಜೊತೆಗೆ ಮಾತಾಡಲಿಲ್ಲ. ಧರ್ಮರಾಜನ ಜೊತೆಗೆ ಮೊದಲೇ ವಾರ್ತಾಲಾಪ ಮಾಡಿ, ಚರ್ಚೆ ಮಾಡಿ, ಅವನ ಅಭಿಪ್ರಾಯ ಕೇಳಿಕೊಂಡು ಆಮೇಲೆ ಅವನಿಗೆ ಸ್ಪೋಕ್ಸ್ಮನ್ ಅಂತ ಹೇಳಿ ಕೃಷ್ಣ ಮಾತಾಡ್ತಾ ಇಲ್ಲ. ಕೃಷ್ಣ ತಾನು ತನ್ನ ವಿಚಾರವನ್ನು ಹೇಳ್ತಾ ಇದ್ದಾನೆ. ಧರ್ಮರಾಜ ನ್ಯಾಯದಿಂದ ಒಂದು ಸಣ್ಣ ಹಳ್ಳಿ ಕೊಟ್ರೆ ಅದಕ್ಕೆ ರಾಜನಾಗಿರ್ತಾನೆ. ಹೌದಲ್ಲೋ ಧರ್ಮರಾಜ ಅಂತ ಕೇಳಲೂ ಇಲ್ಲ, ಅಷ್ಟು ಅವನಿಗೆ ಭರವಸೆ. ಕೇಳಲೂ ಇಲ್ಲ, ಅವನಿಗೆ ಹೇಳ್ತಾನೆ ಒಂದು ಸಣ್ಣ ಹಳ್ಳಿ ಕೊಟ್ರೆ ಹಳ್ಳಿಯಲ್ಲಿ ರಾಜನಾಗಿ ಇರುವುದಕ್ಕೆ ತಯಾರು. ನ್ಯಾಯದಿಂದ ಮಹೀಪತಿತ್ವ ಬರಬೇಕು ಅವನಿಗೆ. ರಾಜ್ಯ ಅವನಿಗೆ ನ್ಯಾಯದಿಂದ ಬರುವುದಾದರೆ ಸ್ವೀಕಾರ ಮಾಡಲಿಕ್ಕೆ ತಯಾರಿದ್ದಾನೆ. ಅನ್ಯಾಯದಿಂದ ಬರುವುದಾದರೆ ಸಂಪೂರ್ಣ ಭೂಮಿಯ ಸಾಮ್ರಾಜ್ಯ ಇದ್ದರೂ ಅವನಿಗೆ ಬೇಡ. ಈ ಸ್ಥಿತಿಯಲ್ಲಿ ಧರ್ಮರಾಜ ಇದ್ದಾನೆ. ಆದ್ದರಿಂದ ಅದಕ್ಕೆ ತಕ್ಕಂತೆ ನೀವೆಲ್ಲ ಮಾತಾಡಬೇಕು, ಅನ್ಯಾಯದ ಮಾತುಗಳನ್ನು ಆಡಬೇಡಿ. ಅಲ್ಲದೆ ಧರ್ಮಾರ್ಥಯುಕ್ತ ಅಂತಂದ್ರೆ ನಾನು ಹೇಳ್ತೇನೆ ಕೇಳಿ. ಕೃಷ್ಣ ಅಂತಾನೆ ಧರ್ಮಾರ್ಥಯುಕ್ತ ಅಂದ್ರೆ ಏನು? ಈಗ ಧರ್ಮರಾಜ ಏನು ರಾಜ್ಯವನ್ನು ಬೇಡ್ತಾ ಇದ್ದಾನೆ, ದುರ್ಯೋಧನನಿಗೆ ಬಿಕ್ಕಿ ಬೇಡ್ತಾ ಇದ್ದದ್ದಲ್ಲ, ಭಿಕ್ಷೆ ಬೇಡ್ತಾ ಇದ್ದದ್ದಲ್ಲ, ಬಿಟ್ಟಿ ಕೊಡು ಅಂತ ಕೇಳ್ತಾ ಇದ್ದದ್ದಲ್ಲ, ದುರ್ಯೋಧನ ಸ್ವಂತ ಗಳಿಸಿದ್ದಲ್ಲ ಅದು, ದುರ್ಯೋಧನ ಕರಾಮತ್ತಿನಿಂದ ಬಂದದ್ದಲ್ಲ ಅದು, ಅವನ ಪರಾಕ್ರಮದಿಂದ ಗಳಿಸಿದ್ದಲ್ಲ ಅದು, ಅದು ಪೂರ್ವ ಪಿತಾಮಹರಿಂದ ಬಂದದ್ದು, ಪಿತೃವಾದ ಅರ್ಜಿತವಾದಂತಹ ಆಸ್ತಿ ಅದು. ಹಾಗಾಗಿ ಹಿಂದೂ ಲಾ ಪ್ರಕಾರ ನಮ್ಮ ಧರ್ಮಶಾಸ್ತ್ರದ ಪ್ರಕಾರ ತಂದೆಯಿಂದ ಬಂದದ್ದು, ಪೂರ್ವ ಪಿತಾಮಹರಿಂದ ಬಂದದ್ದು. ಪೂರ್ವ ಪಿತಾಮಹರಿಂದ ಬಂದಿರುವಂತಹ ಈ ಸಂಪತ್ತು ಧರ್ಮರಾಜನಿಗೂ ಸರಿಯಾಗಿ ಅರ್ಧ ಭಾಗ ಬರಬೇಕು, ಧೃತರಾಷ್ಟ್ರನ ಮಕ್ಕಳಿಗೂ ಸರಿಯಾಗಿ ಅರ್ಧ ರಾಜ್ಯ ಹೋಗಬೇಕು, ಪಾಂಡವರು ಕೌರವರು ಇಬ್ಬರಿಗೂ ಸರಿಯಾಗಿ ಭಾಗವಾಗಬೇಕು. ಇನ್ನೂ ಏನು ವಾಸ್ತವಿಕವಾಗಿ ವಿಚಾರ ಮಾಡಲಾಗಿ ಪಾಂಡುರಾಜನೇ ತಾನು ಸಂಪಾದನೆ ಮಾಡಿದ ರಾಜ್ಯವನ್ನು ತಂದು 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 ಆ ದೊಡ್ಡದಾದಂತಹ ರಾಜ್ಯಕ್ಕೆ ಸೇರಿಸ್ತಾ ಹೋದ. ಹಾಗಾಗಿ ಪಾಂಡುರಾಜ ಗಳಿಸಿದ ರಾಜ್ಯವೇನಿದೆ ಅದು ವಸ್ತುತಃ ಅವನು ಪ್ರತ್ಯೇಕವಾಗಿ ಇಟ್ಕೊಂಡಿದ್ರೆ ಇವರು ಅದಕ್ಕೆ ರಾಜ್ಯವಾಗಿರಬೇಕಾಗಿತ್ತು. ಅವನು ತನ್ನ ಲಾಯಲ್ಟಿಯಿಂದಾಗಿ, ತಾನು ರಾಜನಿಷ್ಠೆಯಿಂದಾಗಿ ಅಣ್ಣನಿಗೆ ಧೃತರಾಷ್ಟ್ರನಿಗೆ ಕೊಡ್ತಾ ಹೋದ ಎಲ್ಲ ರಾಜ್ಯವನ್ನು, ತಾನು ಗಳಿಸಿದ್ದನ್ನ. ತಾನು ಗಳಿಸಿದ ಎಲ್ಲ ರಾಜ್ಯವನ್ನು ಕೊಟ್ಟು ಬಿಟ್ಟದ್ದಕ್ಕಾಗಿ ಅದು ಬೇಕಾದಷ್ಟು ದೊಡ್ಡದಾಗಿದೆ. ಆದರೆ ಆ ರಾಜ್ಯ ದೊಡ್ಡದಾಗಿದೆ ಅಂತಂದ ಮಾತ್ರಕ್ಕೆ ಇವರಿಗೆ ಹಕ್ಕಿಲ್ಲ ಅಂತ ತಿಳ್ಕೋಬೇಡಿ. ಆದ್ದರಿಂದ ದುರ್ಯೋಧನ ಎಷ್ಟು ಧರ್ಮಯುಕ್ತವಾಗಿ ಅವನಿಗೆ ರಾಜ್ಯದಲ್ಲಿ ಅಧಿಕಾರವಿದೆಯೋ ಅಷ್ಟೇ ಇನ್ನೂ ತೂಕ ಹೆಚ್ಚು ಧರ್ಮರಾಜನಿಗೆ, ಪಾಂಡವರಿಗೆ ಅಧಿಕಾರ ಇದೆ. ಆದ್ದರಿಂದ ಪಾಂಡವರ ಅಧಿಕಾರವನ್ನು ಕಿತ್ತುಕೊಳ್ಳಿಕ್ಕೆ ಯಾರಿಗೂ ಆಗುವುದಿಲ್ಲ. ಪಾಂಡವರಿಗೂ ಸಮಾನವಾದ ಅಧಿಕಾರವಿದೆ. ಧರ್ಮಾರ್ಥಯುಕ್ತಂತು ಮಹೀಪತಿತ್ವಂ ಗ್ರಾಮೇಪಿ ಕಸ್ಮಿಂಶ್ಚಿದಯಂ ಬುಭೂಷೆ ಪಿತೃಂ ಹಿ ರಾಜ್ಯಂ ವಿದಿತಂ ನೃಪಾಣಾಂ. ತಂದೆಯ ಪೂರ್ವ ಪಿತಾಮಹರ ರಾಜ್ಯವದು. ಆ ರಾಜ್ಯವನ್ನ ಸಂಪಾದನೆ ಮಾಡುವುದಕ್ಕೆ ಯಾರ ಅಗತ್ಯ ಬೇಕಾಗಿಲ್ಲ, ಯಾರ ಕೃಪೆ ಅಲ್ಲ, ಯಾರ ಅನುಕಂಪೆಯಿಂದ ಕೊಡಬೇಕಾದದ್ದಲ್ಲ, ದಯಮಾಡಿ ಅವರಿಗೆ ಕರುಣಿಸಬೇಕಾದದ್ದಲ್ಲ, ಸ್ವಂತವಾಗಿ ಗಳಿಸಬೇಕಾದದ್ದು. ಯಥಾಪಕೃಷ್ಟಂ ಧೃತರಾಷ್ಟ್ರಪುತ್ರೈ ಮಿಥ್ಯೋಪಚಾರೇಣ ಯಥಾ ಹ್ಯನೇನ ಕೃಚ್ಛಂ ಮಹತ್ಪ್ರಾಪ್ತಂ ಅಸಹ್ಯ ರೂಪಂ. ಯಾರಿಗೂ ಸಹನೆ ಮಾಡಲಿಕ್ಕಾಗದೇ ಇದ್ದಂತಹ ಘೋರವಾದ ದುಃಖವನ್ನು ಅನುಭವಿಸಿದ್ರು. 12 ವರ್ಷ, 1 ವರ್ಷ, 13 ವರ್ಷಗಳವರೆಗೆ ಇಷ್ಟು ಅನುಭವಿಸಿದ್ದಕ್ಕೆ ಪ್ರತೀಕಾರ ಏನಲ್ಲ, ನ್ಯಾಯದಿಂದ ಇವರಿಗೆ ರಾಜ್ಯ ಬರಬೇಕಷ್ಟೇ, ನ್ಯಾಯದಿಂದ ರಾಜ್ಯ ಬರಬೇಕಷ್ಟೇ, ಇನ್ನೇನಿಲ್ಲ. ಆದ್ದರಿಂದ ಅದನ್ನು ಆಗಬೇಕು ಕೆಲಸ ಅಂತ ಅರ್ಥ ಇದ್ದಾನೆ. ತೇಷಾಂಚಲೋಭಂ ಪ್ರಸಮೀಕ್ಷ ವೃದ್ಧಂ ಧರ್ಮದ್ಯತಂ ಚಾಪಿ ಯುಧಿಷ್ಠಿರಸ್ಯ. ತೂಕದಿಂದ ಮಾತಾಡ್ತಾನೆ ಕೃಷ್ಣ, ತೂಕದಿಂದ ಮಾತಾಡ್ತಾನೆ. ಅವರಿಗೆ ಆ ಜೂಜಾಟದಲ್ಲಿ ಅವರು ಸೋಲಿಸಿ ರಾಜ್ಯವನ್ನೇನು ಗಳಿಸಿದ್ರೋ ಅದು ಕೇವಲ ಲೋಭ,
ಅವರಿಗೆ ಸ್ವಾರ್ಥ. ಆ ಸ್ವಾರ್ಥ, ಲೋಭ ಅತಿಯಾಗಿ ಹೆಚ್ಚಾಗಿ ಅವರು ಅದನ್ನು ಸಂಪಾದನೆ ಮಾಡಿದ್ದಾರೆ, ಗಳಿಸಿದ್ದಾರೆ. ಅದು ವಾಸ್ತವಿಕವಾಗಿ ನ್ಯಾಯದಿಂದ ಗಳಿಸಿದಂತಹ ಹಣವಲ್ಲ. ಆದ್ದರಿಂದ ಇವರು ಧರ್ಮಜ್ಞರಾಗಿದ್ದಾರೆ, ಅತ್ಯಂತ ನ್ಯಾಯದಿಂದ ಪಾಲನೆ ಮಾಡ್ತಾ ಇದ್ದಾರೆ. ತಥಾಪಿ ನೇಮೇ ಅಲ್ಪತೆಯ ಅಸಮರ್ಥಾ ತೇಷಾಂ ಜಯಾಯೇತಿ ಭವೆನ್ಮತಿರ್ವಹ. ಹೀಗೂ ತಿಳಿಬೇಡಿ, ನಾನು ಈ ತರಹ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ದೂತರನ್ನು ಕೊಟ್ಟು ಕಳಿಸ್ಬೇಕು, ಅವರನ್ನು ಒಪ್ಪಿಸಬೇಕು, ಅವರು ಒಪ್ಪಿ ಆದ ಮೇಲೆ ಅವರಿಗೆ ರಾಜ್ಯವನ್ನು ಅವರು ರಾಜ್ಯವರಿಗೆ ಕೊಡಬೇಕು. ಇಲ್ಲದೆ ಇದ್ರೆ ಇವರು ಪುಕ್ಕರು, ಏನೋ ಮಾಡ್ಲಿಕ್ಕೆ ಆಗುವುದಿಲ್ಲ, ಇವರಿಗೆ ಹೇಡಿಗಳಂತೆ ಬಿದ್ದಿರ್ತಾರೆ ರಾಜ್ಯವಿಲ್ಲದೆ ಅಂತೇನು ತಿಳಿಬೇಕಾಗಿಲ್ಲ. ಸುಲಭವಾಗಿ ಅವಶ್ಯವಾಗಿ ಯುದ್ಧವಾಡಿ ಕೌರವರನ್ನು ಸೋಲಿಸಿ ಅಥವಾ ಸಂಹಾರ ಮಾಡಿ ರಾಜ್ಯವನ್ನು ಪಡೀಲಿಕ್ಕೆ ಅವರಿಗೆ ಅರ್ಹತೆ ಇದೆ. ಪಾಂಡವರಿಗೆ ಅಷ್ಟು ಶಕ್ತಿ ಇದೆ, ಆದರೆ ಅವರು ಮಾಡಲಾರರು. ಆದ್ದರಿಂದ ಅವರಿಗೆ ನ್ಯಾಯದಿಂದ ಧರ್ಮದಿಂದ ಅವರಿಗೆ ರಾಜ್ಯ ಸಿಕ್ಕು ಬಿಟ್ರೆ ಅವರು ಯಾಕೆ ಇನ್ನೊಬ್ಬರನ್ನ ಯುದ್ಧವಾಡಬೇಕು ಅಥವಾ ಸೋಲಿಸಬೇಕು? ಕಾರಣವಿಲ್ಲ. ಹಾಗಾಗಿ ಅವರು ಸುಮ್ಮನೆ ಇದ್ದಾರೆ. ದುರ್ಯೋಧನಸ್ಯಾಪಿ ಮತಾಂ ಯಥಾವತ್ ನದ್ಯಾಯತೆ ಕಿನ್ನು ಕಲಿಷ್ಯತೀತಿ. ಈಗ ದುರ್ಯೋಧನನ ಪಕ್ಷದಲ್ಲಿ ಅವರು ಏನ್ ಮಾತಾಡ್ತಾ ಇದ್ದಾರೆ, ಏನ್ ವಿಚಾರ ಮಾಡಿದ್ದಾರೆ, ಇದು ನಮಗೆ ಗೊತ್ತಿಲ್ಲ. ಅವರ ತತ್ವ, ಅವರ ಸಿದ್ಧಾಂತ, ಅವರು ಏನ್ ನಿಲುವಿಗೆ ಬಂದಿದ್ದಾರೆ ನಮಗೆ ಗೊತ್ತಿಲ್ಲ. ಅವರದೇನಾದರೂ ನಮಗೆ ಸಿದ್ಧಾಂತ, ಅಭಿಪ್ರಾಯ ಗೊತ್ತಾದರೆ ಆಮೇಲೆ ನಾವು ನಿಶ್ಚಯವನ್ನು ಕೈಗೊಳ್ಳಬಹುದು. ಅಲ್ಲಿಯವರೆಗೆ ನಿರ್ಧಾರವನ್ನು ಮಾಡಲಿಕ್ಕಾಗುವುದಿಲ್ಲ, ಯಾವ ನಿರ್ಧಾರವೂ ನಮಗೆ ಸಾಧ್ಯವಿಲ್ಲ ಅಂತ ಕೃಷ್ಣ ಹೇಳಿ, ಅಜ್ಞಾಯಮಾನೇ ಚ ಪತೆ ಪರಸ್ಯ ಮಂತ್ರಸ್ಯ ಪಾರಂ ಕಥಮಭ್ಯುಪೇಮಃ. ನಾವೇನೀಗ ಆಲೋಚನೆ ಮಾಡ್ತಾ ಇದ್ದೇವೆ, ಸಮಾಲೋಚನೆ, ಈ ಸಮಾಲೋಚನೆಯ ನಿರ್ಣಯವನ್ನು ಕೈಗೊಳ್ಳಲಿಕ್ಕೆ, ರೆಸಲ್ಯೂಷನ್ ಪಾಸ್ ಮಾಡುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ವಿಚಾರ ಮಾಡಿ ನಿರ್ಣಯ ಮಾಡೋಣ, ನಮಗೆ ಸುದ್ದಿ ಬರಬೇಕು. ತಸ್ಮಾದಿತೋ ಗಚ್ಚತು ಧರ್ಮಶೀಲ. ಅತ್ಯಂತ ಧಾರ್ಮಿಕನಾದ, ಅತ್ಯಂತ ಶುದ್ಧನಾದ. ಶುದ್ಧ ಅಂದರೆ ಯಾವ ಕಾರಣಕ್ಕೂ ಮೋಸ ಮಾಡದಿರುವಂತಹ ವ್ಯಕ್ತಿ. ಎಂಥ ಪ್ರಲೋಭನ ಮಾಡಿದರು, ಎಷ್ಟು ಹಣಕಾಸುಗಳನ್ನು ಕೊಟ್ಟರು, ತನ್ನ ಲಾಯಲ್ಟಿ ಚೇಂಜ್ ಮಾಡದೇ ಇರತಕ್ಕಂತಹ ಮನುಷ್ಯ. ಇಂಥ ಉತ್ತಮನಾಗಿರುವಂತಹ ಒಬ್ಬ ಬ್ರಾಹ್ಮಣನನ್ನ, ವಿದ್ವಾಂಸನನ್ನ, ಶುದ್ಧನಾದ ಧರ್ಮಶೀಲನಾದಂತಹ ವ್ಯಕ್ತಿಯನ್ನ ರಾಜಕಾರಣ ಎಲ್ಲ ಗೊತ್ತಿರಬೇಕು, ಧರ್ಮಶಾಸ್ತ್ರ ತಿಳಿದಿರಬೇಕು, ವೇದಾಂತ ಪಟುವಾಗಿರಬೇಕು, ಕುಲದಿಂದ ಬಂದಿರಬೇಕು. ಕುಲೀನ. ಯಾಕೆ ಕುಲದಿಂದ ಬಂದಿರಬೇಕು? ಬಹಳ ಮಹತ್ವದ್ದು. ಜೆನೆಟಿಕ್ಸ್ ಬಹಳ ಒಳ್ಳೆ ಕೆಲಸ ಮಾಡುತ್ತೆ. ಕೆಲವೊಮ್ಮೆ ಕೆಟ್ಟ ಕೆಲಸ ಮಾಡುವುದು ಉಂಟು, ಇಲ್ಲ ಅಂತಿಲ್ಲ. ಆದರೆ ಆ ಜೆನೆಟಿಕ್ಸ್ ಕೆಲವು ಸಲ ಬಹಳ ಮಹತ್ವದ ಕೆಲಸವನ್ನು ಮಾಡ್ತದೆ. ಕೆಟ್ಟ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಒಬ್ಬ ಒಳ್ಳೆ ಮನುಷ್ಯನಿಗೆ ನೀವು ಕೊಟ್ರೆ ಅವನು ಮಾಡ್ತಾನೆ ಕೆಟ್ಟ ಕೆಲಸ. ಅವನಿಗೆ ಹಣದ ಲೋಭ ಇದೆ, ಆದ್ರಿಂದ ಅವನು ಕೆಟ್ಟ ಕೆಲಸ ಮಾಡಬಹುದು. ಆದರೆ ಮಧ್ಯಕ್ಕೆ ಬಿಟ್ಟು ಬರ್ತಾನವನು. ಕದಾಚಿತ್ ಆ ಕೆಟ್ಟ ಕೆಲಸವನ್ನು ಮಾಡುವುದಕ್ಕೆ ತೊಡಗುವುದೂ ಇಲ್ಲ. ಯಾಕೆಂದ್ರೆ ಅವನಿಗಿರ್ತಕ್ಕಂತಹ ಆ ವಿಧವಾದ ಜೆನೆಟಿಕ್ಸ್, ಅವನ ಹೆರಿಡಿಟರಿ ಆ ರೀತಿಯಾಗಿ ಬಂದಿದೆ. ಅವನಿಗೆ ಒಳ್ಳೆಯ ವಿಚಾರಗಳು ಅವನ ತಂದೆ, ಅವನ ಅಜ್ಜ, ಅವರ ಪೂರ್ವಜರು ಅವರೆಲ್ಲರಿಂದ ಬಂದಿದೆ. ಹಾಗಾಗಿ ರಕ್ತ ಕೆಟ್ಟದ್ದನ್ನು ಮಾಡಲಿಕ್ಕೆ ಅವಕಾಶವೇ ಕೊಡುವುದಿಲ್ಲ. ಹಾಗಾಗಿ ಬಿಟ್ಟು ಬಿಡ್ತಾನವ. ಆದ್ದರಿಂದ ಕುಲೀನನಾದ ಮನುಷ್ಯ ಬೇಕು. ಅದಕ್ಕಾಗಿ ಹೇಳುವುದು, ಹೆಣ್ಣು ಹುಡುಕಬೇಕಾದರೆ ಕುಲೀನ, ಒಳ್ಳೆ ವಂಶದ, ಒಳ್ಳೆ ಕುಲದ ಹುಡುಗಿ, ಒಳ್ಳೆ ಕುಲದ ಹುಡುಗ. ಆ ಕುಲ ಒಳ್ಳೆಯದಿತ್ತು ಅಂತಂದ್ರೆ ಅದು ದೇಹದಲ್ಲಿ, ರಕ್ತದಲ್ಲಿ ಆ ಒಳ್ಳೆ ಕೆಲಸವನ್ನು ಮಾಡಿಸ್ತದೆ. ಕೆಟ್ಟ ಕೆಲಸವನ್ನು ಮಾಡಿಸುವುದು ಕಡಿಮೆ ಇರ್ತದೆ. ಇದು ಸಾಮಾನ್ಯ ನಿಯಮ. ಹಾಗಾಗಿ ಅದಕ್ಕಾಗಿ ಹೇಳ್ತಾರೆ, ತಸ್ಮಾದಿತೋ ಗಚ್ಚತು ಧರ್ಮಶೀಲ ಶುಚಿ ಕುಲೀನ ಪುರುಷೋ ಅಪ್ರಮತ್ತಃ ದೂತ ಸಮರ್ಥ ಪ್ರಶಮಾಯ ತೇಷಾಂ. ತಿಳುವಳಿಕೆ ಇರಬೇಕು, ಜಾಗರೂಕನಾಗಿರಬೇಕು. ಅಂಥ ಮನುಷ್ಯನನ್ನ ನಾವು ದೂತನನ್ನಾಗಿ ಕಳಿಸೋಣ ಅಂತಂತಾರೆ. ಆಯಿತು ಅಂತ ನಿರ್ಧಾರ ಮಾಡಿ, ಅಜಾತ ಶತ್ರುಶ್ಚ ಹಿತಂಚ ಯುಕ್ತಂ ದುರ್ಯೋಧನಸ್ಯಾಪಿ ತಥೈವ ರಾಜ್ಯ ಅರ್ಧಂ ರಾಜ್ಯಸ್ಯ ವಿಸೃಜ್ಯ ವೀರಾಹ ಕುಂತೀಸುತಸ್ತಸ್ಯ ಕೃತೆ ಯತಂತೆ. ಬಲರಾಮದೇವರು ಗೆದ್ದು. ಕೃಷ್ಣ ಇಷ್ಟೇ ಹೇಳಿದ, ದುರ್ಯೋಧನನ ಅಭಿಪ್ರಾಯವೇನು ಅಂತ ಗೊತ್ತಾದರೆ ಸಾಕು, ಆಮೇಲೆ ನಾವು ನಿರ್ಣಯವನ್ನು ಮಾಡಬಹುದು. ಆದ್ದರಿಂದ ಅಲ್ಲಿಯವರೆಗೆ ಯಾವ ನಿರ್ಣಯವನ್ನು ಕೈಗೊಳ್ಳುವುದು ಬೇಡ, ನಾವು ಯಾವ ರೆಸಲ್ಯೂಷನ್ ಅನ್ನು ಪಾಸ್ ಮಾಡೋದು ಬೇಡ ಅಂತ ಕೃಷ್ಣ ಹೇಳಿ, ತಾನು ಅತ್ಯಂತ ಗಂಭೀರವಾಗಿ ಕೀನೋಟ್ ಅಡ್ರೆಸ್ ಮಾಡಿ ಪರಮಾತ್ಮ ಕೂತ್ಕೊಂಡ. ಭಗವಂತ ಸುಮ್ಮನೆ ಯಾವಾಗ ಕೂತನೋ ಆಗ ಬಲರಾಮದೇವರು ಹೇಳ್ತಾರೆ, ಅಣ್ಣ ಬಲರಾಮದೇವರು, ಅವರಿಗೊಂದು ವಿಶೇಷ ಮರ್ಯಾದೆ, ಹಾಗಾಗಿ ಗೌರವ. ಅದಕ್ಕಾಗಿ ಅವರು ಎದ್ದು ನಿಂತರು. ಬಲರಾಮದೇವ್ ಉಪಸಾಧಕೋ ನರಃ ಪ್ರೋಕ್ತಃ ದೇವಿ ಭಾಗ್ಯಾತ್ಮಿಕಾನಣಾಂ. ಅಲ್ಲಿ ಶೇಷದೇವರ ಆದೇಶರಾದ ಬಲರಾಮದೇವರು ಎದ್ದು ನಿಲ್ತಾರೆ. ಎದ್ದು ನಿಂತು ಮಾತಾಡ್ತಾರೆ. ಅವರ ಮಾತುಗಳನ್ನು, ಅಕ್ಷರಗಳನ್ನು ನಾವು ಬಿಡದೆ ಸರಿಯಾಗಿ ಸ್ಟಡಿ ಮಾಡಬೇಕು. ಕೇಳೋದಲ್ಲ, ಸರಿಯಾಗಿ ಸ್ಟಡಿ ಮಾಡಬೇಕು.
ಹೇಗಿರುತ್ತೆ ಅಂತ. ಅರ್ಧಂ ಹಿ ರಾಜ್ಯಸ್ಯ ವಿಸೃಜ್ಯ ವೀರಾಹ ಕುಂತೀಸುತಸ್ತಸ್ಯ ಕೃತೆ ಯತಂತೆ. ಅಜಾತಶತ್ರುವಾಗಿರುವಂತಹ ಧರ್ಮರಾಜನಿಗೆ ವಿಶೇಷಣ, ಅಜಾತಶತ್ರುವಾದ ಧರ್ಮರಾಜನಿಗೆ ಹಾಗೂ ದುರ್ಯೋಧನನಿಗೆ ಇಬ್ಬರಿಗೂ ಹಿತವಾದ ಯುಕ್ತವಾದ ಮಾತನ್ನು ನಾವು ಆಲೋಚನೆ ಮಾಡಬೇಕು. ಆದ್ದರಿಂದ ಅರ್ಧಂ ಹಿ ರಾಜ್ಯಸ್ಯ ವಿಸೃಜ್ಯ ವೀರಾಹ, ಅರ್ಧ ರಾಜ್ಯ ಅವರಿಗೆ ಸಿಕ್ಕಿತ್ತವರಿಗೆ. ಪಾಂಡವರಿಗೆ ಅರ್ಧ ರಾಜ್ಯ ಇಲ್ಲ ಅಂತಿಲ್ಲ, ಹುಟ್ಟಿದಾರಭ್ಯ ಅವರಿಗೆ ರಾಜ್ಯ ಸಿಕ್ಕಿಲ್ಲ ಅಂತೇನಿಲ್ಲ, ರಾಜ್ಯ ಸಿಕ್ಕಿತ್ತವರಿಗೆ. ಅವರು ಎಷ್ಟೋ ದಿನಗಳವರೆಗೆ ಆ ರಾಜ್ಯವನ್ನು ಅನುಭವಿಸಿದ್ದಾರೆ, ಇಲ್ಲ ಅಂತಿಲ್ಲ. ಎಷ್ಟೋ ದಿನಗಳವರೆಗೆ ರಾಜ್ಯವನ್ನು ಅನುಭವಿಸಿ ಈಗ ಅವರು ಈ ರೀತಿಯಾಗಿ ಪರಿಸ್ಥಿತಿಯಲ್ಲಿದ್ದಾರೆ. ಕೃತೆ ಯತಂತೆ ಪ್ರದಾಯ ಚಾರ್ಧಂ ಅರ್ಧಂ ಧೃತರಾಷ್ಟ್ರಪುತ್ರ ಸುಖೀ ಸಹಸ್ಮಾಭಿರತೀವ ಮೋದೆ. ಅರ್ಧ ರಾಜ್ಯವನ್ನು ಅವರು ಕೊಟ್ಟು ಬಿಟ್ಟಿದ್ದಾರೆ, ಈಗ ಆ ಅರ್ಧ ರಾಜ್ಯವನ್ನು ದುರ್ಯೋಧನ ಪಾಂಡವರಿಗೆ ಕೊಡಬೇಕು. ಇದು ಅತ್ಯಂತ ನ್ಯಾಯವೇ, ಇಲ್ಲ ಅಂತ ನಾನು ಅನ್ನೋದಿಲ್ಲ. ಧ್ರುವಂ ಪ್ರಶಾಂತ ಸುಖಮಾವಿಷೇಯು ತ್ರೇಷಾಂ ಪ್ರಶಾಂತಿಶ್ಚ ಹಿತಂ ಪ್ರಜಾನಾಂ. ಹೀಗಾದರೆ ಶಾಂತಿ ಇರ್ತದೆ, ಪ್ರಜೆಗಳಿಗೆ ಶಾಂತಿ, ಪ್ರಜೆಗಳಿಗೆ ಸಮಾಧಾನ, ಕ್ಷೋಭ ಇಲ್ಲ, ಜಗಳ ಇಲ್ಲ, ಯುದ್ಧ ಇಲ್ಲ. ಹಾಗಾಗಿ ಅರ್ಧ ರಾಜ್ಯವನ್ನು ಕೊಟ್ಟು ಬಿಡಬೇಕವನು. ಆದ್ದರಿಂದ ಪ್ರಿಯಂಚ ಮೇ ಸ್ಯಾದ್ಯದಿ ತತ್ರ ಕಶ್ಚಿತ್ ವ್ರಜೇತ್ ಕ್ಷಮಾರ್ಥಂ ಕುರು ಪಾಂಡವಾನ. ಆದ್ದರಿಂದ ಈಗ ದೂತ ಯಾಕೆ ಹೋಗಬೇಕು ಅಂತ ಅನ್ನೋದನ್ನು ನಿರ್ಣಯ ಮಾಡಬೇಕೀಗ. ದೂತನ ಕಡೆಯಿಂದ ಏನು ಹೇಳಿ ಕಳಿಸಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಕೊನೆಯ ಒಂದು ಮಾತು ಬಂತು, ಅದು ಅಪಸ್ವರ, ಕೃಷ್ಣನ ಒಂದು ಅಪಸ್ವರ, ಅದು ನನಗೆ ಸಹನೆ ಆಗುವುದಿಲ್ಲ ಅಂತಂತಾನೆ. ಯುದ್ಧವಾಡ್ಲಿಕ್ಕೂ ತಯಾರಿದ್ದಾರೆ ಪಾಂಡವರು, ಕೌರವರನ್ನ ಹತ ಹೊಡೆದು ರಾಜ್ಯವನ್ನು ಗಳಿಸುವುದಕ್ಕೂ ಸಂಪಾದನೆ ಮಾಡಲಿಕ್ಕೂ ಸಮರ್ಥರಾಗಿದ್ದಾರೆ. ಇದೆಲ್ಲ ಸರಿಯಲ್ಲ, ಹೀಗೆಲ್ಲ ಮಾತಾಡೋದು ಸರಿಯಲ್ಲ. ಯಾಕೆ ಯುದ್ಧದ ಪ್ರಸಕ್ತಿ? ಯುದ್ಧ ಮಾತಾಡಬೇಕೆ ಯಾಕೆ? ಏನು ಪ್ರಸಂಗ ಇದೆ? ಆದ್ದರಿಂದ ಯುದ್ಧದ ಮಾತು ಬಿಟ್ಟು ಕ್ಷಮಾರ್ಥಂ, ಕಾಂಪ್ರಮೈಸ್ ಮಾಡೋದಕ್ಕೆ ದುರ್ಯೋಧನ ಏನು ಕೊಡ್ತಾನೆ? ಎಷ್ಟು ರಾಜ್ಯ ಕೊಡ್ತಾನೆ? ಏನು ಕೊಡೋದಿಲ್ಲ? ಕೇಳೋಣ. ಕೇಳೋದಕ್ಕಾಗಿ ಕಳಿಸ್ಬೇಕೇ ಹೊರತು ಹೇಳೋದಕ್ಕಾಗಿ ಕಳಿಸೋದಲ್ಲ ದೂತನನ್ನ. ನೀನು ಕೊಡ್ತೀಯೋ ಇಲ್ವೋ, ಕೊಡೋದಿಲ್ಲದೆ ಇದ್ರೆ ನಾವು ಯುದ್ಧ ಮಾಡ್ತೇವೆ ಅಂತ ಹೇಳಿ ಕಳಿಸೋದಕ್ಕಲ್ಲ, ಕೇಳೋದಕ್ಕಾಗಿ ಕಳಿಸೋಣ. ಮೊದಲು ಭೀಷ್ಮಾಚಾರ್ಯಗೆ ಹೋಗಿ ಭೇಟಿಯಾಗಲಿ, ವೈಚಿತ್ರವೀರ್ಯ ಧೃತರಾಷ್ಟ್ರನಿಗೆ, ದ್ರೋಣ, ಅಶ್ವತ್ಥಾಮ, ವಿದುರ, ಕೃಪ, ಶಕುನಿ ಹಾಗೂ ಕರ್ಣ ಇವರೆಲ್ಲರಿಗೆ ಹೋಗಿ ಭೇಟಿಯಾಗಿ ಎಲ್ಲರೂ ಏನು ಹೇಳ್ತಾರೆ ಅದನ್ನು ಕೇಳೋಣ. ಸರ್ವಸ್ವವಸ್ಥಾಸು ಚ ತೇ ನಕೋಪ್ಯಾಹ. ಬಲರಾಮ ಹೇಳುವ ಮಾತು ನೋಡಿ ಹೇಗಿದೆ. ಹೇಳುವ ಮಾತು, ಯಾವ ಪರಿಸ್ಥಿತಿಯಲ್ಲೂ ಕೂಡ ಕೌರವರ ಮೇಲೆ ನಾವು ಕೋಪ ಮಾಡಿಕೊಳ್ಳುವುದು ಬೇಡ. ರಾಜ್ಯ ಕೊಡದೇ ಇದ್ರೇನೆ, ಕೊಡ್ಲಿಲ್ಲ, ರಾಜ್ಯ ಕೊಡದೇ ಇದ್ರೆ ಏನಾಯ್ತು? ಏನಾಗಲಿಲ್ಲ, ಬಿಟ್ಟು ಬಿಡ್ಲಿ. ನಾವು ಅವರ ಮೇಲೆ ಕೋಪ ಮಾಡಿಕೊಳ್ಳುವುದು ಸರಿಯಲ್ಲ. ಯಾಕೆಂದ್ರೆ ತಪ್ಪು ನಮ್ಮಲ್ಲಿದೆ. ಬಲರಾಮ ಹೇಳೋದು ಪಾಂಡವರಲ್ಲಿ ತಪ್ಪಿದೆ, ದೋಷವಿದ್ದದ್ದು ಪಾಂಡವರಲ್ಲಿ. ಆದ್ದರಿಂದ ದುರ್ಯೋಧನಾದಿಗಳು ರಾಜ್ಯವನ್ನು ಕೊಡಲಿಲ್ಲ ಅಂತ ಅನ್ನೋದಕ್ಕೆ ಅವರ ಮೇಲೆ ಬೇಸರ ಮಾಡಿಕೊಳ್ಳಿಕ್ಕಿಲ್ಲ, ಕೋಪ ಮಾಡಲಿಕ್ಕಿಲ್ಲ. ಸರ್ವಸ್ವವಸ್ಥಾಸು, ರಾಜ್ಯ ಕೊಟ್ಟರಂತೂ ಸರಿಯೇ, ರಾಜ್ಯ ಕೊಡದೇ ಇದ್ರೂ ಸರಿಯೇ, ಯುದ್ಧಕ್ಕೆ ತಯಾರಂತಂದ್ರೂ ಸರಿಯೇ, ನಾವು ಅವರ ಮೇಲೆ ಕೋಪ ಮಾಡಿಕೊಳ್ಳಿಕ್ಕಿಲ್ಲ. ಹಾಗಿತ್ತು ನಾನು ಬಿಟ್ಟೆ ಎದ್ದು ಹೋದೆ, ನಾನು ಈ ಸಭೆಯಲ್ಲಿ ಕೂಡುವುದಿಲ್ಲ. ಆ ಕರಾರನಿಂದ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಬಲರಾಮದೇವರು ಹೇಳುವ ಮಾತು. ಅವರಿವರಲ್ಲ, ಶೇಷದೇವರು, ಬಲರಾಮದೇವರು, ಕೃಷ್ಣನ ಅಣ್ಣ, ಬಹಳ ಬಹಳ ರೆಸ್ಪಾನ್ಸಿಬಲ್ ಮನುಷ್ಯ. ಅವರು ಹೇಳ್ತಾ ಇದ್ದಾರೆ, ಅಂತಹ ದೇವತಾ ಸಾರ್ವಭೌಮರು. ಗ್ರಸ್ತೋ ಹಿ ಸೋರ್ಥೋ ಬಲಮಾಶ್ರಿತೈಸ್ತೈಹಿ. ಎರಡು ಕಾರಣಕ್ಕೆ, ಒಂದೇ ಕಾರಣ ಹೇಳ್ತೀನಿ, ಸಣ್ಣ ಕಾರಣ, ಆದರೂ ಅದು ಮಹತ್ವದ ಕಾರಣ. ನೀವೇನಾದರೂ ಸಿಟ್ಟು ಮಾಡಿಕೊಂಡ್ರೆ ಅವರು ರಾಜ್ಯವನ್ನು ಕೊಡಲೇ ಇಲ್ಲ, ಕೊನೆವರೆಗೂ ರಾಜ್ಯಹೀನರಾಗಿ ಕೂಡಬೇಕಾಗತ್ತೆ ನೀವು.